ಇವಾಗ 116ನೇ ಪೂಜೆ. 116 ಸುಮತಿವಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪತಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಈಗ 30ನೇ ಶ್ಲೋಕ. ಸಿಗ್ತಲ್ಲ? 116ನೇ ಪೇಜು ಕೆಳಗೆ ಕೊನೆಯ ಶ್ಲೋಕ. ಸಮಾಸವ್ಯಾಸಯೋಗೇನ ವ್ಯಾಹೃತೀನಾಂ ಚತುಷ್ಟಯಂ ಸತ್ಯಂ ಚಾಂಗಾನಿತಾರಸ್ಯ ಅದು ಮುಂದಿನ ಪೇಜಲ್ಲಿದೆ. ಮುಂದಿನ ಪದ ಪ್ರೋಚ್ಯಂತೇಷ್ಟಾಕ್ಷರಸ್ಯ ಚ. ಅದೇ ಮುಂದಿದೆ. ಕ್ರುದ್ಧ ಹೇಳ್ತೀರಾ? ಕ್ರುದ್ಧಮ ಒಂದ್ಸಲ ಹೇಳ್ತೀರಾ ಪೂರ್ತಿ? ಇನ್ನೊಂದು 2 ಶ್ಲೋಕ ಹೇಳ್ಕೊಟ್ಬಿಡ್ತೀವಿ ಒಟ್ಟಿಗೆ. 32ವರೆಗೆ ಹೇಳ್ತೀನಿ, ಆಮೇಲೆ ಒಟ್ಟಿಗೆ. ಕ್ರುದ್ಧ ಮಹಾವೀರ ದ್ಯುಸಹಸ್ರಸಹಿತೋಲ್ಕಕಾಃ ಚತುರ್ಥ್ಯಂತಾ ಹೃದಾದೀನಿ ಪೃಥಕ್ ರೂಪಾಣಿ ತಾನಿ ಚ. ವಿಷ್ಣೋರೇವಾತ್ಯಭೇದೇಪಿ ತದೈಶ್ವರ್ಯಾತ್ ತದನ್ಯವತ್ ಚಕ್ರಶಂಖವರಾಭೀತಿ ಹಸ್ತಾನೇತಾನಿ ಸರ್ವಶಃ
ಮೂಲರೂಪಸವರ್ಣಾನಿ ಕೃಷ್ಣವರ್ಣಾಶಿಖೋಚ್ಯತೆ ಚತುರ್ವಿಂಶನ್ಮೂರ್ತಯಶ್ಚ ಮೂಲರೂಪಸವರ್ಣಕಾಃ ಈಗ ಅಂಗನ್ಯಾಸವನ್ನು ಹೇಳ್ತಾರೆ. ಅಂಗನ್ಯಾಸ, ನ್ಯಾಸ ಅನ್ನೋ ಶಬ್ದಕ್ಕೆ ಇಲ್ಲಿ ಪಕ್ಕದಲ್ಲಿ ಅರ್ಥ ಬರ್ತಿದ್ದಾರೆ. 2ನೇ ಲೈನು ವಿವರಣೆ ಅನ್ನೋಲ್ಲಿದೆ. ನ್ಯಾಸ ಅನ್ನೋ ಶಬ್ದಕ್ಕೆ, ನ್ಯಾಸ ಶಬ್ದಕ್ಕೆ ಇಡುವುದು ಅಂತ ಅರ್ಥ. ಅಂದರೆ ಅಂಗ, ಪ್ರತಿಯೊಂದು ಭಾಗಗಳು, ಮುಖ ಮತ್ತು ಕೈ ಮತ್ತು ಕಾಲು, ಪ್ರತಿಯೊಂದು ಭಾಗಗಳಲ್ಲಿ ನ್ಯಾಸ ಅಂದ್ರೇನು, ನಾವು ನಮ್ಮ ಕೈಯ ಸ್ಪರ್ಶವನ್ನು ಮಾಡ್ತೀವಿ ಅಂತ. ನ್ಯಾಸ ಅಂದರೆ ಇಡೋದು, ಪ್ರಕ್ಷೇಪ ಅಂತ ಅರ್ಥ. ಅದು ಕೂಡ ಪ್ರಣವ ಮಂತ್ರದ ಅಂಗನ್ಯಾಸವನ್ನು ಹೇಳ್ತಾರೆ. ಅಂಗನ್ಯಾಸ ಮಂತ್ರ ಯಾವುದು ಅಂತ ನೀವು ಪ್ರಣವ ಮಂತ್ರ ತೆಗೆದ್ರೆ ಅಲ್ಲಿ ಸಿಗತ್ತೆ ಒಟ್ಟಿಗೆ. ಮಂತ್ರಗಳ ಒಂದು ಪುಸ್ತಕನೇ ಇದೆ ನಮಗೆ, ಇದು ಸಿಗುತ್ತಲ್ಲ ಮಧ್ವಮಂತ್ರ ರತ್ನಾಕರ, ಮಧ್ವಮಂತ್ರ ರತ್ನಾಕರ ಅಂತ ಒಂದು ಪುಸ್ತಕ ಇದೆ. ಪೂರ್ತಿ ನಿಮ್ಗೆ ಎಲ್ಲ ಮಂತ್ರಗಳು ಸಿಗತ್ತೆ ಅದರಲ್ಲಿ ಕ್ರಮವಾಗಿ. ಅಂದರೆ ತಂತ್ರಸಾರದಲ್ಲಿ ಹೇಳಿದ ಪ್ರಕಾರನೇ ಪೂರ್ತಿ ಇದೆ. ಯಾವ ಮಂತ್ರನಾದರೂ ಸಿಗುತ್ತೆ, PDF ಸಿಗುತ್ತೆ. ಮಧ್ವಮಂತ್ರ ಬೇಕಾದ್ರೆ ಹಾಕ್ತೀನಿ ಅದು, ಮಧ್ವಮಂತ್ರ ರತ್ನಾಕರ ಅಂತ. ಅದೇ ಸಂಸ್ಕೃತದಲ್ಲಿದೆ, ಅದೇ ಪೂರ್ತಿ ಇದೆ ಎಲ್ಲ ಮಂತ್ರಗಳು. ಮನ್ಯುಸೂಕ್ತ ಪುರಶ್ಚರಣೆ ಕ್ರಮ ಇದೆ, ಪ್ರತಿಯೊಂದು ಇದೆ. ತುಂಬ ಹಳೆಯ ಪುಸ್ತಕ, ಅದನ್ನು ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಅಲ್ಲೆಲ್ಲ ನಿಮಗೆ ತೆಗೆದ್ರೆ ಪೂರ್ತಿ ಈ ಅಂಗನ್ಯಾಸದ ಮಂತ್ರ ಸಿಗುತ್ತೆ. ಇಲ್ಲಿ ಹೇಳುವಂಥದ್ದೇನು, ಭೂರ್ಭುವ ಸ್ವಹ ವ್ಯಾಹೃತಿ. ವ್ಯಾಹೃತಿಗಳೆಷ್ಟಿದೆ, ಒಟ್ಟು 4 ವ್ಯಾಹೃತಿ. ಅದು ಸಮಾಸ, ವ್ಯಾಸ, ಯೋಗ. ವ್ಯಾಸ ಅಂದರೆ ಬಿಡಿ ಬಿಡಿಯಾಗಿ ಹೇಳೋದು, ಸಮಾಸ ಅಂದರೆ ಸೇರಿಸ್ಕೊಂಡು ಹೇಳೋದು. ಅಂದರೆ ಭೂಹು, ಭುವಃ, ಸ್ವಹಃ, ಭೂರ್ಭುವ ಸ್ವಹ ಇಷ್ಟು ಹೇಳಿದ್ರೆ ಬಿಡಿಸಿ ಹೇಳಿದಾಗಾಯ್ತು. ಭೂರ್ಭುವ ಸ್ವಹ ಅಂತ ಒಂದೇ ಹೇಳಿದ್ರೆ ಸಮಾಸ ಆಗೋಯ್ತು. ಹೀಗೆ ವ್ಯಸ್ತವಾಗಿ ಅಂದರೆ ಬಿಡಿ ಬಿಡಿಯಾಗಿ ಹೇಳೋದು, ಸಮಸ್ತವಾಗಿಂದ ಒಟ್ಟಿಗೆ ಒಂದೇ ಸಲ ಹೇಳೋದು. ಈ ರೀತಿ 4 ವ್ಯಾಹೃತೀನಾಂ ಚತುಷ್ಟಯಂ ಸತ್ಯಂ ಚ ಅಂಗಾನಿ. ಒಟ್ಟು 5 ಕಡೆ ಅಂಗನ್ಯಾಸ. ಅದು ಇಲ್ಲಿ ಮಂತ್ರಗಳನ್ನು ಕೂಡ ಹಾಕಿದ್ದಾರೆ. ಈ ಕೆಳಗಡೆ ಪ್ರಣವದ ಪಂಚಾಂಗನ್ಯಾಸ ಅಂತ 3ನೇ ಪ್ಯಾರ ಇದೆ. ಅಲ್ಲಿ ಮೊದಲನೇದು ಓಂ ಭೂಹು ಅನಿರುದ್ಧಾಯ ಹೃದಯಾಯ ನಮಃ ಅಂತ ಹೇಳ್ತೀವಿ. ಸಿಕ್ತಲ್ಲ, ಈ 117ನೇ ಪೇಜ್ನಲ್ಲಿ 3ನೇ ಪ್ಯಾರ. ಶ್ಲೋಕ ಎಲ್ಲ ಆದಮೇಲೆ ಬರುತ್ತೆ. ಪ್ರಣವದ ಪಂಚಾಂಗನ್ಯಾಸ ಅಂತ ಇದೆ. ನಾವೆಲ್ಲ ಈ ತತ್ವನ್ಯಾಸ ಎಲ್ಲ ಮಾಡ್ಬೇಕಾದ್ರೆ ಮಾಡ್ತೀವಿ. ಓಂ ಭೂಹು ಅಗ್ನ್ಯಾತ್ಮನೆ ಅನಿರುದ್ಧಾಯ ಹೃದಯಾಯ ನಮಃ ಅಂತೆಲ್ಲ ಹೇಳ್ತೀವಿ. ಇಲ್ಲಿ ಓಂ ಭೂಹು ಅನಿರುದ್ಧಾಯ ಹೃದಯಾಯ ನಮಃ, ಓಂ ಭುವಃ ಪ್ರದ್ಯುಮ್ನಾಯ ಶಿರಸೇ ಸ್ವಾಹ, ಆಮೇಲೆ ಓಂ ಸ್ವಹ ಸಂಕರ್ಷಣಾಯ ಶಿಖಾಯೇ ವಷಟ್ ಅಂತ ಶಿಖೆಯನ್ನು ಸ್ಪರ್ಶ ಮಾಡೋದು. ಓಂ ಪೂರ್ವಸ್ವ ವಾಸುದೇವಾಯ ಕವಚಾಯಹಂ, ಓಂ ಸತ್ಯಂ ನಾರಾಯಣ ಅಸ್ತ್ರಾಯ ಫಟ್ ಅಂತ ಹೇಳ್ತೀವಿ. ಇಷ್ಟು ಇದು ಪ್ರಣವದ ಪಂಚಾಂಗನ್ಯಾಸ. ಅಂದರೆ ಓಂಕಾರ ಮಂತ್ರ, ಪ್ರಣವ ಮಂತ್ರ ಏನಿದೆ ಅದರ ಪಂಚಾಂಗನ್ಯಾಸ. ಅಂದರೆ 5 ಅಂಗ, ಪಂಚ ಅಂಗ ನ್ಯಾಸ ಅಂದರೆ ಏನರ್ಥ? ಪಂಚ ಅಂದರೆ 5, ಅಂಗ ಅಂದರೆ ಅವಯವ. ಯಾವುದು? ಒಂದು ಹೃದಯ, ಆಮೇಲೆ ಶಿರಸ್ಸು, ಆಮೇಲೆ ಶಿಖೆ. ಶಿಖೆನೂ ನಮ್ಮದೊಂದು ಅವಯವ, ಕೂದಲು ತಾನೆ. ಶಿಖೆ ಒಂದು ನಮ್ಮ ಅವಯವ. ಆಮೇಲೆ ಕವಚಾಯ ಅಂದರೆ ಇದು ಬಾಹುಗಳು. ಆಮೇಲೆ ಅಸ್ತಾಯ ಫಟ್ ಅನ್ನೋದು ಎಲ್ಲಾಗುತ್ತೆ ಸಂಬಂಧ, ಅದು ನಮ್ಮ ಕೊನೆ ಕೈ ಸ್ಪರ್ಶ ಮಾಡ್ತೀವಿ. ಅಂದರೆ ಇಲ್ಲೆಲ್ಲ ಮಾಡಿ ಕೊನೆಗೆ ಸ್ಪರ್ಶ ಮಾಡ್ತೀವಿ. ಅಂತೂ ಎಲ್ಲ ಅಂಗಗಳಿಗೆ ಸಂಬಂಧಪಟ್ಟಿತ್ತು. ಅಂದರೆ ನಮ್ಮ ಸಂಪೂರ್ಣ ಅಂಗ ಅಸ್ತ್ರಾಯ ಫಟ ಅಂತ. ಅಂದರೆ ಉಚ್ಚಾಟನೆ ಮಾಡೋ ಥರ ಯಾವುದೇ ಒಂದು ಬಾಧೆಗಳಿಲ್ಲದೆ ಹೋಗ್ರಿ ಅಂತ.
ಇದೊಂದು ತೋರಿಸ್ತೀವಲ್ಲ, ಹಿಂಗೆ ತೋರಿಸ್ತೀವಿ ಸುದರ್ಶನ ಚಕ್ರ ಪೂರ್ತಿ ಹಿಂಗೆ ನಮ್ಮ ಇಲ್ಲಿಂದ ಹಿಡಿದು ತಲೆ ಪೂರ್ಣ ಒಂದು ಸುತ್ತು ಬಂದರೆ ಅದು ಉಚ್ಚಾಟನೆ ಆಯಿತು ಅಂತ. ಅದೇ ಧ್ಯಾನ ಕೂತಾಗ ಯಾವುದೇ ಒಂದು ತೊಂದರೆ ಆಗಬಾರ್ದು, ಮಾನಸಿಕ ತೊಂದರೆಗಳಿರುತ್ತಲ್ಲ ಅದೆಲ್ಲ ಆಗಬಾರ್ದು, ಅಥವಾ ಭೂತ ಪ್ರೇತಗಳಿದೆ ಅದು ತೊಂದರೆ ಆಗಬಾರ್ದು ಅಂತ. ಈಗ ಮನೆಯಲ್ಲೆಲ್ಲ ದೇವ್ರ ಮನೇಲಿ ಕೂತಿರೋದ್ರಿಂದ ಭೂತ ಪ್ರೇತಗಳೇನು ಇರಲ್ಲ, ಆದರೆ ಒಳಗಡೆ ಇರೋ ಭೂತ ಪ್ರೇತ ಹೋಗಲಿ ಅಂತ, ಅಂದರೆ ಕಾಮಕ್ರೋಧಾದಿಗಳು, ಅಂದರೆ ನಿಶ್ಚಲವಾಗಿ ಬುದ್ಧಿ ಬರಲಿ ಅಂತ ಉದ್ದೇಶ. ಹಾಂ ಶುದ್ಧವಾಗಿ ಆಗಬೇಕು ಅಂತ ಜಪ ಚೆನ್ನಾಗಿ. ಯಾವುದು ಇವಾಗ ಬರುತ್ತೆ ಅಂದರೆ ಇದು ಪ್ರಣವ ಮಂತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಅಂತೂ 5 ಅಂಗನ್ಯಾಸ, 5 ಅಂಗಗಳಿಗೆ ನ್ಯಾಸ ಅಂದರೆ ಸ್ಪರ್ಶ ಮಾಡೋದು ಅಂತ. ಅದನ್ನ ನ್ಯಾಸ ಅಂದರೆ ತತ್ವ ನ್ಯಾಸ, ಮಾತೃಕ ನ್ಯಾಸ, ಅಂಗ ನ್ಯಾಸ, ಕರ ನ್ಯಾಸ, ಎಲ್ಲ ಕಡೆ ನ್ಯಾಸ ಅನ್ನೋ ಶಬ್ದ ಬರುತ್ತೆ. ಅದನ್ನು ಆ ಶಬ್ದಕ್ಕೆ ಅರ್ಥ ಸರಿಯಾಗಿ ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು. ನ್ಯಾಸ ಅನ್ನೋ ಶಬ್ದಕ್ಕೆ ಇಡುವುದು ಅಂದರೆ ಸ್ಪರ್ಶ ಅಂತ ಅರ್ಥ, ಆಯಾ ಅಂಗಗಳಿಗೆ ಸ್ಪರ್ಶ. ಇದು 5. ಆದರೆ ನಮಗೇನು ಪ್ರಶ್ನೆ ಬರುತ್ತೆ ಅಂದರೆ ಪ್ರಣವ ಮಂತ್ರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಪ್ರಣವ ಮಂತ್ರ ಯಾರು ಜಪ ಮಾಡೋದು? ಸ್ವಾಮಿಗಳು. ಮತ್ತು ಗೃಹಸ್ಥರಿಗೆ ಏನು ಸಂಬಂಧ, ಯಾಕೆ ಉಪದೇಶ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಈ ಮುಂದಿನ ಶ್ಲೋಕದಲ್ಲಿ ಉತ್ತರಗಳಿದೆ. ಏನು ಹೇಳ್ತಾರೆ? ಪ್ರಣವೋ ಯತೀನಾಮೇವ ಗೃಹಭಿರ್ಜ್ಞಾಯತೆ ನ ಸಹ. ಅಂದರೆ ಗೃಹಸ್ಥರು ತಿಳ್ಕೊಳ್ಳೋದಷ್ಟೇ ಕರ್ತವ್ಯ, ಆದರೆ ಪ್ರಣವ ಯತೀನಾಮೇವ, ಯತಿಗಳಿಗೆ ಮಾತ್ರ ಅಂತ ಇದೆ ಒಂದು ಮಾತು. ಇದು ಎಲ್ಲಿ ಬರುತ್ತೆ ಅಂದರೆ ವರಾಹ ಪುರಾಣದಲ್ಲಿ ಅಂತ ಉಲ್ಲೇಖ ಮಾಡಿದ್ದಾರೆ. ವರಾಹ ಪುರಾಣದಲ್ಲಿ ಬಂದಿದೆ ಮಾತು. ಏನು? ಪ್ರಣವೋ ಯತೀನಾಮೇವ ಗೃಹಭಿರ್ಜ್ಞಾಯತೆ. ಗೃಹಿಭಿ ಅಂದರೆ ಗೃಹಸ್ಥರು, ಗೃಹಿ ಅಂದರೆ ಮನೆಯಲ್ಲಿರೋರು ಅಂತ, ಅಂದರೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದವರು ಅಂತ. ಇವರು ನ ಜ್ಞಾಯತೆ ಅಷ್ಟೇ, ಅಂದರೆ ತಿಳಿಬೇಕಷ್ಟೇ ಹೊರತು ನ ಸಹ ಅನುಷ್ಠಾನಕ್ಕಿಲ್ಲ, ಬರೀ ತಿಳ್ಕೊಳ್ಳಿಕ್ಕೆ ಮಾತ್ರ ಅಂತ ಒಂದು ಮಾತಿದೆ. ಹಾಗಾದರೆ ಪ್ರಣವ ಮಂತ್ರ ಮಾಡಬಾರ್ದು ಅಂತ ಒಂದು ಮಾತು ಬಂದಿದೆ ಇಲ್ಲಿ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತು ಎಲ್ಲಿ ಬಂದಿದೆ, ಇದು ಪಂಡಿತಾಚಾರ್ಯರು ಹೇಳ್ತಾರೆ ಅಂತ. ಜಪಾಧಿಕಾರಿ ಯತಿರಸ್ಯ ಸೂಚಿತ ಅಂತ ಮಧ್ವ ವಿಜಯದಲ್ಲಿ ಬರುತ್ತೆ. ಜಪಾಧಿಕಾರಿ ಯಾರು? ಈ ಪ್ರಣವ ಮಂತ್ರ ಜಪಕ್ಕೆ ಅಧಿಕಾರಿ ಯಾರು ಅಂದರೆ ಯತಿ ಅಸ್ಯ ಸೂಚಿತ. ಈ ಮಂತ್ರಕ್ಕೆ ಯತಿಗಳೇ ಅಂತ ಹೇಳಿದ್ದಾರೆ. ಅಲ್ಲಿ ಯತಿಗಳೇ ಅಂತ ಒತ್ತು ಹೇಳಿಲ್ಲ, ಯತಿಗಳು ಪ್ರಣವ ಮಂತ್ರಕ್ಕೆ ಅಧಿಕಾರಿಗಳು ಅಂತ ಇಷ್ಟು ಹೇಳಿದ್ದಾರೆ. ಯತಿಗಳೇ ಅಂದರೆ ಅವಾಗ ಗೃಹಸ್ಥರ ಅಲ್ಲ ಅಂತ ಗೊತ್ತಾಗುತ್ತೆ. ಇವನೊಬ್ಬನೇ ಬುದ್ಧಿವಂತ ಅಂದರೆ ಇನ್ನು ಮಿಕ್ಕಿದವರೆಲ್ಲ ಪೆದ್ರು ಅಂತ. ಇವನೊಬ್ಬ ಬುದ್ಧಿವಂತ ಅಂದೇನರ್ಥ? ಮಿಕ್ಕಿದವ್ರು ಬುದ್ಧಿವಂತರು ಅಲ್ಲ ಅಂತ ಹೇಳ್ತಾ ಇಲ್ಲ, ಇವನು ಬುದ್ಧಿವಂತ. ಅದೇ ರೀತಿ ಇಲ್ಲಿ ಗೃಹಸ್ಥಾದಿಗಳು ಮಾಡಬಾರ್ದು ಅಂತ ಇಲ್ಲ, ಹಾಗಂತ ಅವರಿಗೆ ವಿಶೇಷವಾಗಿ ವಿಧಾನ ಮಾಡಿಲ್ಲ. ಅಂದರೆ ಗಾಯತ್ರಿ ಜಪದಂತೆ ಗಾಯತ್ರಿ ಜಪ ಮಾಡಲೇಬೇಕು, ಹಾಗಂದರೆ ಬೇರೆ ಜಪ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಗಾಯತ್ರಿ ಜಪ ವಿಶೇಷವಾಗಿ ಮಾಡಬೇಕು, ಬೇರೆ ಮಂತ್ರ ಜಪ ಮಾಡಬೇಕು ಅಂತೂ ಗಾಯತ್ರಿ ಮಂತ್ರಕ್ಕೆ ಮಹತ್ವ ಜಾಸ್ತಿ ಕೊಡ್ತಾರೆ. ಇನ್ನೊಂದು ಪ್ರಮಾಣ ಕೊಡ್ತಾರೆ, ಗೃಹಸ್ಥರು ಮಾಡ್ಬೋದು ಅನ್ಲಿಕ್ಕೆ ಒಂದು ಪ್ರಮಾಣ ಇದೆ. ಒಂದು ಗೃಹಸ್ಥರು ಮಾಡ್ಬೋದು ಅನ್ಲಿಕ್ಕೆ ಒಂದು ಪ್ರಮಾಣ ಉಂಟು. ಕಡಿಮೆ ಮಾಡಬೇಕು, ಅವರಷ್ಟು ನಮಗೆ ಜಾಸ್ತಿ ಇಲ್ಲ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಪ್ರಣವ ಮಂತ್ರ ಜಪ ಅವರಷ್ಟು ನಮಗೆ ಜಾಸ್ತಿ ಇಲ್ಲ, ನಮಗೆ ಗಾಯತ್ರಿ ಮಂತ್ರ ಜಪ ಜಾಸ್ತಿ. ಅದು ಓಂ ಅಂತ ನಾವು ಹೇಳ್ತಾನೆ ಇರ್ತೀವಿ, ಎಲ್ಲದಕ್ಕೂ ಓಂಕಾರ ಇದ್ದೇ ಇದೆ. ಓಂ ಅಂತ ದಿವಸ ಎಷ್ಟು ಹೇಳ್ತೀವಿ? ಒಂದು ಸಂಧ್ಯಾ ವಂದನೆ ತೊಗೊಂಡ್ರೆ ಎಷ್ಟು ಸಲ ಓಂಕಾರ ಬರುತ್ತೆ. ಒಂದು ವೇದ ಮಂತ್ರ ಹೇಳಬೇಕು ಪ್ರತಿ ಸಲ. ಆಪೋಹಿಷ್ಟ ಅಂತ ಇರ್ಬೇಕಾದ್ರೆ ದಿಢೀರ ಆಪೋಹಿಷ್ಟ ಹೇಳ್ತೀವ? ಇಲ್ಲ. ಶ್ರೀ ಓಂ ಆಪೋಹಿಷ್ಟ, ಆಮೇಲೆ ನಿಲ್ಲಿಸ್ಬೇಕಾದ್ರೆ ಓಂ ಅಂತ ಹೇಳಿ ಮತ್ತು ಓಂ 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 ಅಂತ. ಏನಂದರೆ ಅಂಗನ್ಯಾಸ ಕರನ್ಯಾಸ ಎಲ್ಲ ಹೇಳ್ಕೊಂಡು ಜಾಸ್ತಿ ಮಂತ್ರ ಜಪ ಮಾಡಲ್ಲ, ಓಂ ಓಂ ಅಂತ ಜಪ ಮಾಡಲ್ಲ, ಕಡಿಮೆ ಮಾಡ್ತೀವಿ. ಅಷ್ಟು ಬಿಟ್ಟರೆ ಓಂಕಾರ ಪ್ರತಿ ದಿವಸ ಅದು 3 ಹೊತ್ತು ಸಂಧ್ಯಾವನೆ ಮಾಡಿಬಿಟ್ಟು ತುಂಬ ಸಲ ಓಂಕಾರದ ಉಚ್ಚಾರಣೆ ಆಗಿರುತ್ತೆ. ಅಲ್ಲ ಅಂದರೆ ಅವ್ರೇನಂದರೆ ವೈರಾಗ್ಯ ಅವರು ಬಯಸೋದು, ಗುಣಪರಿಪೂರ್ಣ ಭಗವಂತನ ಉಪಾಸನೆ. ಇಲ್ಲಿ ಧಿಯೋ ಯೋನ ಪ್ರಚೋದಯ ಅಂತಿದೆ, ಬುದ್ಧಿ ಪ್ರಚೋದನೆ ಆಗಲಿ ಅಂತ. ಈ ಬುದ್ಧಿ ಪ್ರಚೋದನೆ ಅನ್ನೋದು ಸಾಮಾನ್ಯವಾಗಿ ಅಂದರೆ ಗೃಹಸ್ಥರಿಗೆ, ಅಂದರೆ ಅವ್ರಿಗೂ ಬುದ್ಧಿ ಪ್ರಚೋದನೆ ಆಗಬೇಕು, ಇಲ್ಲ ಅಂತಿಲ್ಲ. ಅವ್ರಿಗೇನಂದರೆ ಓಂಕಾರ ಅನ್ನೋದು ಅವ್ರಿಗೆ ಅಧಿಕಾರ. ಮೊದಲು ಅವರು ಸನ್ಯಾಸಿಗಳಾಗಬೇಕಂದ್ರೆ ಮುಖ್ಯ ಮಂತ್ರನೇ ವಿಧಾನ ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೆ ಜಾಸ್ತಿ ಆ ಮಂತ್ರದ ಬಗ್ಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಮಾಡಬಾರ್ದು ಅಂತೇನಿಲ್ಲ, ಮಾಡ್ತಾರೆ, ಅದೇನಿಲ್ಲ. ಏನಂದರೆ ಅವ್ರಿಗೆ ಈಗ ಇಂತಿಂಥವ್ರಿಗೆ ಅಧಿಕಾರಿಗಳು ಹೇಳಿಬಿಟ್ಟಿದ್ದಾರೆ ಇದು ವಿಶೇಷ ಅಂತ. ವಿಶೇಷ ಅಂತ ಹೇಳಿದ್ರಿಂದ ಅದನ್ನು ಜಾಸ್ತಿ ಮಾಡೋದಷ್ಟೇ. ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಅನ್ನೋಲ್ಲಿ ವಿಭಾಗ ಇದೆ ಅಷ್ಟೇ ಹೊರತು ಮಾಡೋದ್ರಲ್ಲಿ ಸಂಶಯ ಇಲ್ಲ, ಮಾಡಲೇಬೇಕೆಲ್ಲರೂ, ಅದೇನಿಲ್ಲ. ಇದಕ್ಕೊಂದು ಪ್ರಮಾಣ ಕೊಟ್ಟರೆ, ಗೃಹಸ್ಥಾದ್ಯಾಹ ತಥಾ ಶುದ್ಧಾಹ ಪೌನಶ್ಚರಣೆಕಂ ವಿನಾ, ಅಂದರೆ ಪುರಶ್ಚರಣೆ ಮಾಡೋಂಗಿಲ್ಲ, ಅಂದರೆ ಜಾಸ್ತಿ ಮತ್ತೆ ಹೇಳೋ ಹಾಗಿಲ್ಲ ಅಷ್ಟೇ. ಗೃಹಸ್ಥಾದ್ಯಾಹ, ಅದರಿಂದ ಗೃಹಸ್ಥರೇ ಮೊದಲಾದವರು ಪ್ರಣವ ಮಂತ್ರ ಜಪ ಅವ್ರು ಮಾಡಬೇಕು. ಅದು ಕೂಡ ನಿತ್ಯಮೇವ ಜಪಂ ಕುರ್ಯೋ ಅಂತ. ಏನೋ ಒಂದು ದಿವಸ ಬಿಡೋದು ಇನ್ನೊಂದು ದಿವಸ ಮಾಡೋದು ಹಾಗಲ್ಲ, ನಿತ್ಯಮೇವ ಜಪಂ ಕುರ್ಯೋ. ಯಾರು ಗೃಹಸ್ಥರಿಗೆ ಹೇಳ್ತಾ ಇರೋಂಥ ವಿಧಿ. ಪ್ರಣವಸ್ಯ ವಿಧಿಂ ಶೃಣು ಅಂತ.
ಅದನ್ನ ಪ್ರಣವ ಮಂತ್ರದ ಪ್ರಕಾರ ಹೇಗೆ ಅಂತ ಶೌನಕ ಋಷಿಗಳ ಮಾತಿದೆ. 118ನೇ ಪೇಜಲ್ಲಿ ಶ್ಲೋಕ ಕೊಟ್ಟಿದ್ದಾರೆ. ಆ ಶ್ಲೋಕದ ಅರ್ಥವನ್ನು ಹೇಳಿದ್ದು. ಅಷ್ಟೇ ಅಲ್ಲದೆ ಇನ್ನೊಂದು ಗೃಹಸ್ಥರಿಗೆ ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತ. ಇಲ್ಲೆಲ್ಲ ಹೇಳಿದ್ದೇನು, ಇವರು ಶೌನಕ ಮಹರ್ಷಿಗಳು ಹೇಳಿತ್ತು. ನಮ್ಗೆ ಆ ಥರ ಬೇಕಾದಷ್ಟು ಋಷಿಗಳು ಹೇಳಿರ್ತಾರೆ. ಅವ್ರು ಹೇಳಿದ್ದನ್ನೆಲ್ಲ ನಾವು ನಂಬ್ತೀವ? ಇಲ್ಲ. ಮಧ್ವಾಚಾರ್ಯರ ಅಲ್ಲಿ ಬೀಗಮುದ್ರೆ ಬಿತ್ತು ಅಂದರೆ ಅದನ್ನು ಒಪ್ತೀವಿ, ಅವ್ರ ಮಾತು ಪ್ರಮಾಣ ಅಂತ. ಮಧ್ವಾಚಾರ್ಯರು ಹೇಳಿದ್ದಾರೆ ಅಂದರೆ ಇದೇ ತಂತ್ರಸಾರ ಸಂಗ್ರಹದಲ್ಲಿ 3ನೇ ಅಧ್ಯಾಯದಲ್ಲಿ ಈ ಪ್ರತಿಮಾ ಪ್ರತಿಷ್ಠೆ ಹೇಳಬೇಕಾದ್ರೆ ಒಂದು ಹೋಮ ಮಾಡಿಸ್ತಾರೆ. ಆ ಹೋಮದ ಸಂದರ್ಭದಲ್ಲಿ ಒಂದು ವಾಕ್ಯ ಬರುತ್ತೆ, ಪ್ರಣವಂಚ ಜಪೇತ್ ವಿಷ್ಣುಂ. ಅಲ್ಲಿ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಗೃಹಸ್ಥರೆಲ್ಲ ಅಲ್ಲಿ ಹೋಮಾದಿಗಳನ್ನೆಲ್ಲ ಮಾಡ್ತಾರೆ. ಗೃಹಸ್ಥರು ಅಂದರೆ ಪುರೋಹಿತರೆಲ್ಲ ಇರ್ತಾರಲ್ಲ, ಈ ಪ್ರತಿಷ್ಠೆ ಮಾಡ್ಬೇಕಾದ್ರೆ ನೋಡಿದ್ದೀವಲ್ಲ, ಈಗೆಲ್ಲ ಬರ್ತಾನೆ ಇರುತ್ತೆ, ಎಲ್ಲ ಗೃಹಸ್ಥರೇ ಮಾಡ್ತಾ ಇರೋದು. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಪ್ರಣವಂಚ ಜಪೆ, ಪ್ರಣವ ಮಂತ್ರ ಜಪ ಮಾಡಬೇಕು ಅಂತ. ಯಾರು ಮಾಡೋದಲ್ಲಿ? ಎಲ್ಲ ಗೃಹಸ್ಥರೇ ಮಾಡ್ತಾ ಇರ್ತಾರೆ. ಅದು ಆಚಾರ್ಯರೇ ಹೇಳಿದ್ದಾರೆ. ಹಾಗಾಗಿ ಏನಂದರೆ ಜಾಸ್ತಿ ಮಾಡಬೇಕು ಅಂತಲ್ಲ, ಕಡಿಮೆ ಮಾಡಿ ಅಂತ ಅರ್ಥ. ಯಾಕೆ ಗಾಯತ್ರಿ ಮಂತ್ರಕ್ಕೆ ಮಹತ್ವ ಇದೆಯಲ್ಲ, ಅದನ್ನು ಜಾಸ್ತಿ ಮಾಡಿ ಅಂತ ಈ ಅರ್ಥದಲ್ಲಿ. ಅಂದರೆ ಗಾಯತ್ರಿ ಮಂತ್ರ ತುಂಬ ಮಾಡೋದಿದ್ರೆ ಸ್ವಲ್ಪ ಪ್ರಣವ ಮಂತ್ರ ಅದಕ್ಕೆ ಅನುಗುಣವಾಗಿ ಜಾಸ್ತಿ ಮಾಡ್ಬೋದು. ಅದರಿಂದ ಅದು ಮಾಡೋದಿಲ್ಲ, ಆದ್ದರಿಂದ ಇದಷ್ಟೇ. ಅದು ಪ್ರಣವ ಮಂತ್ರ ಮಾಡಬೇಕು, ಮಾಡಬಾರ್ದು ಅಂತ ಇಲ್ಲ ಅಂತ. ಆದರೆ ವ್ಯತ್ಯಾಸ ಏನು ಅಂತಂದರೆ ಇಲ್ಲಿ ಬರೀತಾರೆ ನೋಡಿ. ನಿಮ್ಮ ಪ್ರಶ್ನೆ ಬಂತಲ್ಲ, ಅದಕ್ಕೆ ಇಲ್ಲಿ ಬಂತು ಉತ್ತರ. ಯತಿಗಳು ಮೊದಲು ಪ್ರಣವ ಜಪಿಸಿ ಆಮೇಲೆ ಉಳಿದ ಮಂತ್ರ ಜಪಿಸೋದು, ಆ ಥರ ಮುಖ್ಯ ಅದು. ಆದರೆ ಗೃಹಸ್ಥರು ವಿಶ್ವಾಮಿತ್ರ ಗಾಯತ್ರಿಯನ್ನು ಮೊದಲು ಹೇಳಬೇಕು. ಅಂದರೆ ಮೊದಲು ಗಾಯತ್ರಿ ಆಮೇಲೆ ಉಳಿದ ಮಂತ್ರ ಮಾಡೋದ್ರಲ್ಲಿ ಎಲ್ಲರೂ ಮಾಡಬೇಕು. ಪ್ರಾಧಾನ್ಯ ಹೆಚ್ಚು ಯಾವುದು ಅಂದರೆ ಅನುಗ್ರಹ ನಮಗೆ ಬೇಗ ಆಗಬೇಕಾಗಿರೋದು ಆ ಮಂತ್ರಗಳಿಂದ. ಅವರವ್ರಿಗೆ ಅನುಗ್ರಹ ಬೇಗ ಆಗುತ್ತೆ. ಸಾವಿತ್ರ ಇದು ನೋಡ ಮುಂದಿನ ವಾಕ್ಯ, ಸಂಧ್ಯಾಸು ಯಾರು ಅದೇ ಅದನ್ನು ಹೇಳಿದ್ದಾನೆ. ಮಧ್ವಮಂತ್ರ ರತ್ನಾಕರ ವಿಧಿವಿಧಾನ ಇದೆ. ಅದೇನಂದ್ರೆ ನಾವು ಅದನ್ನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಇಲ್ಲಿ ಇಷ್ಟೇ ಇದೆ ಶ್ಲೋಕಕ್ಕೆ. ಈಗ ಅದಕ್ಕೆ ಒಂದು ಪ್ರತ್ಯೇಕ ಅದು. ಈಗ ತತ್ವನ್ಯಾಸ ಎಲ್ಲ ಹೇಳಿಲ್ಲ ನಾನು, ಸುಮ್ಮನೆ ಮಾತೃಕಾನ್ಯಾಸ ಬಂತಲ್ಲ, ತತ್ವನ್ಯಾಸ ಏನೂ ಬಂದೂ ಇಲ್ಲ. ಮಾತೃಕಾನ್ಯಾಸದ ಬಗ್ಗೆ ಸುಮ್ಮನೆ ಯಾವ ಭಗವಂತನ ರೂಪಗಳು ಅಷ್ಟೇ ಹೇಳಿತ್ತು. ಅದರ ವಿಚಾರ ಎಲ್ಲಿ ಸ್ಪರ್ಶ ಮಾಡಬೇಕು ಏನು ಬಂದಿಲ್ಲ, ವಿಧಿವಿಧಾನ ಹೇಳಿಲ್ಲ. ಆದರೆ ಆ ಶ್ಲೋಕ ಪದಗಳಿಗೇನು ಅರ್ಥ ಅಷ್ಟು ಮಾತ್ರ ಈ ಶ್ಲೋಕದಲ್ಲಿ ಬಂದಿದೆ. ಇನ್ನು ಸದ್ಯಕ್ಕೆ ಬರುತ್ತಿದೆ ಅದೇ ಓಂಕಾರ. ಓಂಕಾರನೇ ಪ್ರಣವ. ಅದು 1008 ಅಂತ ಮಾಡ್ಕೊಂಡಿದ್ದಾರೆ. ಸಾಮಾನ್ಯ 1110. ಅದು ಅಷ್ಟೋತ್ತರಂ ಶತಂ ಅಂತ ನಾವು ಈ ಸ್ತೋತ್ರ ಎಲ್ಲ ಪಾರಾಯಣಕ್ಕೆ ಮಾಡ್ಲಿಕ್ಕೆ ಇಟ್ಕೊಳ್ತೀವಲ್ಲ, 108 ಸಲ ಮಾಡಬೇಕು ಅಂತ ಅಪ್ಪಣಾಚಾರ್ಯ ಸ್ತೋತ್ರದಲ್ಲಿ ಹಾಗೆ ಬರುತ್ತೆ 108 ಅಂತ. ಆ 108 ಅನ್ನೋದಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಕೊಂಡು ಹೋಗಿದ್ದಾರೆ. ಅದೆಲ್ಲ ವಾಕ್ಯಗಳನ್ನೂ ಕೊಡ್ತಾರೆ 108 ಮಾಡಬೇಕು ಅನ್ಲಿಕ್ಕೆ. ಅದು ಇದೆ, ಸುಮಾರು ಜನ ಋಷಿಗಳೇ. ಧರ್ಮಶಾಸ್ತ್ರ ತೆಗೆದುಬಿಟ್ರೆ ಎಷ್ಟು ಜನ ಋಷಿಗಳು ಹೇಳಿದ್ದಾರೆ ಅಂದರೆ ಮಾತು, ಕೊನೆಗೆ ಯಾವುದು ನಾವು ನಂಬಬೇಕು ಅಂತ ಗೊತ್ತಲ್ಲ ಆ ಥರ. ಅದಕ್ಕೋಸ್ಕರ ಮಧ್ವಾಚಾರ್ಯ ಗ್ರಂಥ ನೋಡಿಕೊಂಡು ಅದನ್ನು ಇವ್ರು ಹೇಳಿದ್ದಾರೆ ಅಂದರೆ ಅವ್ರು ಒಪ್ಪಿಗೆ, ಇಲ್ಲ ಅಂದರೆ ಇಲ್ಲ. ಸದ್ಯಕ್ಕೆ ಇವರು ಇಲ್ಲೇನು ಹೇಳಿಲ್ಲ ಎಷ್ಟು ಜಪ ಮಾಡಬೇಕು ಅಂತ. ಅದು ಸಂಖ್ಯಾ ವಿಷಯದಲ್ಲಿ ಬರುತ್ತೆ, ಮುಂದಕ್ಕೆ ಬರುತ್ತೆ. ಇದಾಯಿತು. ಇಲ್ಲಿ ಇದೊಂದು ಶ್ಲೋಕ ಹಿಂದಿನ ಇದರಲ್ಲಿ 117ನೇ ಪೇಜ್ನಲ್ಲಿ ಒಂದು ಶ್ಲೋಕ, ಅಂಗನ್ಯಾಸೋಂಗ ಮಂತ್ರೇಭ್ಯ ಪರಾಂಗಾನಿ ವಿನಿರ್ದಿಶೇತ್ ಹೃದಯಂ ಶಿರೋಪಿತು ಶಿಖಾ ಕವಚ ಅಸ್ತ್ರಾಣಿ ತಾನಿ ಚ. ಅಲ್ಲೆಲ್ಲ ಪ್ರಮಾಣ ನಿಮಗೆ ಅಂದರೆ 5 ಕಡೆ ಅಂಗ ನ್ಯಾಸ ಮಾಡಬೇಕು ಅಂತ ಎಲ್ಲಿದೆ ಅಂದರೆ ಈ ಥರ ಶ್ಲೋಕಗಳು ಪ್ರಮಾಣವಾಗಿ ಕೊಡಬೇಕು. ಮತ್ತು ಇನ್ನೊಂದು ಮಾತು, ಮಂತ್ರಮೂರ್ತಿಗಳಾಗಬೇಕು ಅಂತ ಹೇಳ್ತಾರಂತೆ. ನಾವೆಲ್ಲ ಮಂತ್ರಮೂರ್ತಿ ಆಗಬೇಕು ಅಂತ. ಮಂತ್ರಮೂರ್ತಿ ಅಂದರೆ ಏನರ್ಥ ಅಂದರೆ ನಾವು ಜಪಿಸುವಂಥ ಮಂತ್ರ ಏನಿದೆ ಯಾವುದಾದ್ರು, ಆ ಮಂತ್ರದ ಪ್ರತಿಯೊಂದು ಅಕ್ಷರ ಹೇಳಿ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡ್ತಾ ಆಯಾಯ ಭಾಗದಲ್ಲಿ ನಾವು ನ್ಯಾಸ ಮಾಡಬೇಕು. ಇದನ್ನು ಮಾಡಿದರೆ ಮಂತ್ರಮೂರ್ತಿಗಳು ಅಂತ ಅವರನ್ನು ಕರೀತಾರೆ. ಯಾರ್ಯಾರು ಮಾಡ್ತಾರೋ ಗೃಹಸ್ಥರು ಮಂತ್ರಮೂರ್ತಿಗಳಾಗಬೇಕು ಅಂತ. ಮಂತ್ರಮೂರ್ತಿ ಅನ್ನೋ ತಾತ್ಪರ್ಯ ಇಡೀ ಮಂತ್ರದಿಂದ ಹೇಳುವಂಥ ಪ್ರತಿಯೊಂದು ದೇವತೆಯನ್ನು ಸ್ಮರಣೆ ಮಾಡಿ ಜಪ ಮಾಡ್ತಾ ಇದ್ದರೆ ನಮ್ಮ ದೇಹ ಅದು ಮಂತ್ರಮಯವಾದ ದೇಹ ಆಗುತ್ತೆ. ಅದನ್ನು ಮಂತ್ರಮೂರ್ತಿ ಅಂತ ಕರೆದಿದ್ದಾರೆ. ಮೂರ್ತಿ ಅಂದರೆ ದೇಹ ಅಂತ ಅರ್ಥ. ಇದಾಗಿ ಅಷ್ಟಾಕ್ಷರ ಮಂತ್ರಕ್ಕೆ ಬರೋಣ. ಅದರಲ್ಲಿ ಮೊದಲಿಗೆ ಒಂದು ಪ್ರಮಾಣ ಕೊಟ್ಟಿದ್ದಾರೆ, ಅದೊಂದು ಆಗಲೇ ಓದಬೇಕಾಯ್ತು. ಸಂಧ್ಯಾಸು ಮಂತ್ರ, ಅದ್ರ ಹಿಂದಕ್ಕೆ ಸಂಧ್ಯಾಸು ಮಂತ್ರ ಇಮಯೇವ ಜಪ್ಯಾಹ. ಸಂಧ್ಯಾ ಅಂದರೆ ಈ ಜಪ ಮಾಡಬೇಕು ಅಂತ. ಯಾವುದು ತಾರೋ ಯತೀನಾಂ ಪ್ರಥಮೋ ಹಿ ಮಂತ್ರ. ಮೊದಲನೇ ಮಂತ್ರ ತಾರ ಮಂತ್ರ. ಯಾರಿಗೆ? ಯತೀನಾಂ, ಯತಿಗಳಿಗೆ. ತಾರ ಮಂತ್ರ ಅಂದರೆ ಆಗಲೇ ಹೇಳಿದಂತೆ ಪ್ರಣವ ಮಂತ್ರ. ಸಾವಿತ್ರ ಭುಕ್ತಶ್ಚ ತಥಾ ಪರೇಶಾಂ, ಬೇರೆಯವ್ರಿಗೆ ಅಂದರೆ ಯತಿಗಳಿಗಿಂತ ಬಿಟ್ಟು ಬೇರೆಯವ್ರಿಗೆ ಸಾವಿತ್ರ ಭುಕ್ತ ಅಂದರೆ ವಿಶ್ವಾಮಿತ್ರ ಗಾಯತ್ರಿ ಅಂತ ತಾತ್ಪರ್ಯ. ಅದನ್ನು ಇನ್ನೂ ಇದೆ, ತುಂಬ ವಿಷಯ ಇದೆ, ನಿಧಾನಕ್ಕೆ ಹೋಗುತ್ತೆ. ಇದು ಮೊದಲನೇ ಅಧ್ಯಾಯ, ಬಹಳ ವಿಷಯ ಇದೆ.
ಇದು ಆ್ಯಕ್ಚುಲಿ ಇದು ಸುಮ್ಮನೆ ಇಷ್ಟು ಟಿಪ್ಪಣಿ ವಿಷಯಗಳನ್ನು ಹಾಕಿದ್ದಾರೆ, ಇಷ್ಟು ಇದಕ್ಕೆ ಹೇಳಿ ಮುಗಿಸ್ತಾ ಇದ್ದೀನಿ. 1-2-3 ದಿವಸ ಆಮೇಲೆ ಬೇರೆ ಬೇರೆ ಒಟ್ಟು 4-5 ಟಿಪ್ಪಣಿ ಇದೆ ಇದಕ್ಕೆ ತಂತ್ರಸಾರ ಸಂಗ್ರಹಕ್ಕೆ. ಅದು ನಮಗೆ ಇದು ತತ್ವಕಣಿಕ ಟಿಪ್ಪಣಿನೇ ಇದೆ, ತತ್ವಕಣಿಕ. ಮತ್ತು ಛಲಾರಿ ಅವತ್ತು ಹೇಳಿದಂಥ ಅದೊಂದು ಟಿಪ್ಪಣಿ, ಮತ್ತು ರಾಯರ ಮಠದಿಂದ ಪ್ರಿಂಟ್ ಆಗಿದೆ 1-2 ಬುಕ್ಕು, ಅದೆರಡು ಟಿಪ್ಪಣಿ ಇದೆ. ಜೊತೆಗೆ ಇನ್ನೊಂದು ತಂತ್ರಸಾರ ಮಂತ್ರೋದ್ಧಾರ ಅಂತಿದೆ, ರಾಯರು ಬರೆದಿರೋದು. ತಂತ್ರಸಾರ ಮಂತ್ರ ಉದ್ಧಾರ ಅಂತ ರಾಯರ ಗ್ರಂಥ, ಅದರಲ್ಲಿ ಮಂತ್ರಗಳ ಬಗ್ಗೆನೇ ಹೇಳ್ತಾರೆ. ಅದೊಂದು, ಇನ್ನೊಬ್ಬರ ಆಚಾರ್ಯರು ಒಂದಿದೆ ಕೃತಿ, ಒಟ್ಟು ಒಂದು 6-7 ಕೃತಿ ಇದೆ ತಂತ್ರಸಾರದ ಬಗ್ಗೆ. ಅಷ್ಟನ್ನು ನೋಡಿ ಇದನ್ನೆಲ್ಲ ತೀರ್ಮಾನ ಮಾಡಬೇಕು, ಅಷ್ಟಿದೆ. ಅದನ್ನು ಆಚಾರ್ಯ ಶ್ಲೋಕಕ್ಕೆ ನೇರವಾಗಿ ಇಷ್ಟ ಅರ್ಥ ಸದ್ಯಕ್ಕೆ. ಇನ್ನೂ ಕೊನೆಗೆ 4ನೇ ಅಧ್ಯಾಯಕ್ಕೆ ಬಂದ್ರಂತೂ ಮಂತ್ರಗಳ ಬಗ್ಗೆ ವಿವಾದ, ಅದು ಈ ಥರ ಹೇಳಬೇಕೋ ಈ ಥರ ಹೇಳಬೇಕೋ ಅಂತ. ಇವಾಗ ಓಂ ಕ್ಷಿಪ ಸ್ವಾಹ ಓಂ ಅಂತ ಗರುಡ ಮಂತ್ರ ಇದೆ, ಅಲ್ಲಿ ಮೊದಲು ಸ್ವಾಹ ಹೇಳಬೇಕು, ಮೊದಲು ಓಂಕಾರ ಹೇಳಬೇಕು, ಅಥವಾ ಕ್ಷಿಪ ಓಂ ಸ್ವಾಹ ಅಂತ ಕೆಲವರು ಹೇಳ್ತಾರೆ. ಕ್ಷಿಪ ಓಂ ಸ್ವಾಹ, ಸಾಮಾನ್ಯ ಓಂಕಾರ ಮಂತ್ರದ ಪ್ರಾರಂಭದಲ್ಲಿ ಬರುತ್ತೆ, ಆದರೆ ಗರುಡ ಮಂತ್ರದಲ್ಲಿ ಕ್ಷಿಪ ಓಂ ಸ್ವಾಹ ಅಂತ ಮಾಡಬೇಕಂತೆ, ಆ ಮಂತ್ರದಲ್ಲಿ ಮಾತ್ರ. ಕೆಲವರು ಹೇಳ್ತಾರೆ ಇಲ್ಲ ಓಂ ಕ್ಷಿಪ ಸ್ವಾಹ ಅಷ್ಟೇ, ಅಂತ್ಯದಲ್ಲಿ ಓಂಕಾರ ಇಲ್ಲ. ಈ ಥರ ಏನೇನೋ ಮಂತ್ರ ಪಕ್ಷಗಳಿದೆ, ಅದಕ್ಕೆಲ್ಲ ನೋಡಿ ಅದನ್ನು ತೀರ್ಮಾನ ಮಾಡಬೇಕು. ಅದಕ್ಕೆ ಇದು ಮೇಲ್ನೋಟದ ಅರ್ಥ. ಇದು ಇನ್ನೂ ಏನೇನು ವಿಶೇಷತೆಗಳಿದೆ ಆ ಟಿಪ್ಪಣಿ ನೋಡಿದ ಮೇಲೆ ಅದು ತೀರ್ಮಾನ ಆಗೋದು. ಅಷ್ಟಾಕ್ಷರಸ್ಯ ಚ, ಇನ್ನು ಅಷ್ಟಾಕ್ಷರ ಮಂತ್ರಕ್ಕೆ ಬರ್ತಾರೆ ನಾವು ಮಾಡುವಂಥದ್ದು. ಕೃದ್ಧೋಲ್ಕಾಯ ಹೃದಯಾಯ ನಮಃ, ಇಲ್ಲಿ ಪಕ್ಕದ ಪೇಜಿನಲ್ಲೇ ಕೊಟ್ಟಿದ್ದಾರೆ. ಕೃದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೆ ಸ್ವಾಹ, ಇದೆಲ್ಲ ಓಂಕಾರ ಕೊಟ್ಟಿಲ್ಲ. ವೀರೋಲ್ಕಾಯ ಓಂಕಾರ ಇಲ್ಲಿ ಕೊಟ್ಟಿಲ್ಲ, ಹೇಳ್ಕೊಳ್ಬೇಕು. ಆಮೇಲೆ ವೀರೋಲ್ಕಾಯ ಶಿಖಾಯೈ ವಷಟ್, ದ್ಯೂಲ್ಕಾಯ ಕವಚಾಯ ಹುಂ, ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್. ಇದು ಯಾವುದು? ಅಂಗನ್ಯಾಸ, ಪಂಚಾಂಗನ್ಯಾಸ. ಯಾವ ಮಂತ್ರದ್ದಿದು? ನಾರಾಯಣಾಷ್ಟಾಕ್ಷರ ಮಂತ್ರದ್ದು. ಬಿಟ್ಟು ಇನ್ನೇನು ಕೊಡಲಿಲ್ಲ ನೋಡಿ. ನಾರಾಯಣಾಷ್ಟಾಕ್ಷರ ಮಂತ್ರ ಧ್ಯಾನ ಎಲ್ಲೋ ಹಿಂದೆ ಬಂತೀಗ, ಧ್ಯಾನ ಒಂದು ಕಡೆ ಬಂತು, ಈ ಕಡೆ ವಿವರಣೆ ಅಂಗನ್ಯಾಸ ಈಗ ಬಂತು. ವಸ್ತುತಃ ಧ್ಯಾನ ಮಾಡಿದ್ಮೇಲೆ ಅಂಗನ್ಯಾಸನೋ, ಅಂಗನ್ಯಾಸ ಮಾಡಿದ್ಮೇಲೆ ಧ್ಯಾನನೋ? ಅಂಗನ್ಯಾಸ ಮಾಡಿದ್ಮೇಲೆ ಧ್ಯಾನ. ಆದರೆ ಆಚಾರ್ಯರ ಕ್ರಮ ಹೇಗಿದೆ? ಮೊದಲು ಧ್ಯಾನದ ಬಗ್ಗೆ ಹೇಳಿದ್ರು, ಆಮೇಲೆ ಈ ಪಂಚಾಂಗನ್ಯಾಸದ ಬಗ್ಗೆ ಹೇಳ್ತಾರೆ. ಇದನ್ನು ಇಟ್ಕೊಂಡು ನಾವು ಇಲ್ಲ ಆಚಾರ್ಯರ ಕ್ರಮ ಹೇಗಿದೆ ತಂತ್ರಸಾರದಲ್ಲಿ, ಮೊದಲು ಧ್ಯಾನದ ಬಗ್ಗೆ ಹೇಳಿದ್ದಾರೆ, ಆಮೇಲೆ ಅಂಗನ್ಯಾಸದ ಬಗ್ಗೆ ಹೇಳಿದ್ದಾರೆ. ಹಾಗಾದ್ರೆ ಮೊದಲು ಯಾವ್ದು ಮಾಡಬೇಕು? ಮಧ್ವಾಚಾರ್ಯದ ಪ್ರಕಾರ ಧ್ಯಾನ ಮಾಡಬೇಕು, ಆಮೇಲೆ ಅಂಗನ್ಯಾಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಅವ್ರು ಹೇಳಿದ್ದು ಯಾಕೆ ಅಂದರೆ ಅಲ್ಲಿ ರೂಪಗಳ ಬಗ್ಗೆ ಬಂತು ವಿಷಯ, ಯಾವ್ಯಾವ ರೂಪ ಅಂತ. ರೂಪದ ಬಗ್ಗೆ ಬರ್ತಾ ಹಾಗೆ ನಾರಾಯಣ ರೂಪ ಹೇಗಿದ್ರು ಅಲ್ಲಿ ಸೇರ್ಕೊಂಡಿತ್ತು. ಅದನ್ನ ಅದ್ರ ಬಗ್ಗೆ ಧ್ಯಾನ ಶ್ಲೋಕ ಹೇಳಿ ಮುಕ್ತಾಯ ಮಾಡಿಬಿಟ್ರು. ಒಟ್ಟಿಗೆ ಸುಲಭ ಆಗಲಿ ಅಂತ ವಿಷಯ ಮುಗಿಸಿದ್ದಾರೆ, ಹೊರತು ಕ್ರಮವನ್ನು ಇಲ್ಲೇ ಹೇಳ್ತಾ ಇಲ್ಲ. ಮೊದಲು ಧ್ಯಾನ ಮಾಡಬೇಕು, ಆಮೇಲೆ ಅಂಗನ್ಯಾಸ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದಾರೆ? ಹೇಳಲಿಲ್ಲ. ಸುಲಭವಾಗಲಿ ಅಂತ ಅಲ್ಲೇ ಧ್ಯಾನದ ಬಗ್ಗೆ ಹೇಳಿದ್ದಾರೆ ಅಂತ. ಈ ರೀತಿ ಆದ್ದರಿಂದ ನಾವು ಇದನ್ನು ಮಧ್ವಮಂತ ರತ್ನಾಕರ ನೋಡಿದ್ರೆ ಇದಕ್ಕೆ ಅನುಗುಣವಾಗಿರಬೇಕು. ಅಲ್ಲೂ ಏನಾರು ಆಚೆ ಈಚೆ ವ್ಯತ್ಯಾಸ ಇದ್ದರೆ ಮತ್ತೆ ತಿದ್ದುಕೊಳ್ಳೋ ಪರಿಸ್ಥಿತಿ ಇದೆ. ಇನ್ನು ಕ್ರುದ್ಧ ಅಂತ ಮೊದಲನೇ ಶಬ್ದ, ಆಮೇಲೆ ವೀರ, ಮಹಾವೀರ, ಆಮೇಲೆ ಮಹಾವೀರ ಅಂದರೆ ಆ ಮಹಾವೀರ ಅಲ್ಲ, ಮಹಾವೀರ, ದ್ಯು, ಆಮೇಲೆ ಸಹಸ್ರ ಸಹಿತ ಉಲ್ಕಕಾಹ. ಇದೆಲ್ಲ ಉಲ್ಕ ಅನ್ನೋ ಶಬ್ದ ಸೇರಿಸ್ಕೊಬೇಕು. ಕ್ರುದ್ಧ ಉಲ್ಕ, ಆಮೇಲೆ ಮಹಾ ಉಲ್ಕ, ವೀರ ಉಲ್ಕ, ದ್ಯು ಉಲ್ಕ, ಆಮೇಲೆ ಸಹಸ್ರ ಉಲ್ಕ. ಎಲ್ಲ ಕಡೆ ಉಲ್ಕ ಅನ್ನೋ ಶಬ್ದ ಬರ್ತಾ ಇದೆ. ಇವಾಗೆಲ್ಲ ಇದಕ್ಕೆ ಏನು ಅರ್ಥ ಅಂತ ನೋಡಬೇಕು. ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ ಅಂತೆಲ್ಲ ನಾವು ಹೇಳ್ತೀವಲ್ಲ, ಅದಕ್ಕೇನು ಅರ್ಥ? ಇಲ್ಲಿ ಪಕ್ಕದ ಪೇಜ್ ಅಲ್ಲೇ ಬರೆದಿದ್ದಾರೆ. ಕ್ರುಧು ಅಂದರೆ ಏನರ್ಥ? ಕೋಪ ಅಂತ ಅರ್ಥ. ಹಾಗಾದರೆ ಯಾರು ಕೋಪಗೊಳ್ತಾ ಇರ್ತಾರೆ ಅಂದರೆ ತಾಮಸ ಜೀವಿಗಳಂತೆ. ಹಾಗಾದ್ರೆ ಕೋಪ ಬರೋರು ಯಾರು ಅಂದರೆ ತಾಮಸ ಜೀವರು ಅಂತ. ಅಂದರೆ ಕೋಪ ಅಂದರೆ ಇಲ್ಲಿ ಭಗವಂತನ ಮೇಲೆ ಕೋಪ, ವಿಷ್ಣು ವೈಷ್ಣವರ ಮೇಲೆ ಕೋಪ ಯಾರಿಗಿರುತ್ತೆ ಅಂದರೆ ತಾಮಸ ಜೀವಿಗಳಿಗೆ. ಅವರಿಗೆ ಭಗವಂತ ಯಾವ ಥರ ಇದ್ದಾನೆ? ಉಲ್ಕೆ ಥರ ಇದ್ದಾನೆ ಅಂತ. ಉಲ್ಕಾಪಾತ ಅಂತ ಆಗತ್ತಲ್ಲ, ಆಕಾಶದ ಉಲ್ಕ, ಬೆಂಕಿಯ ಉಂಡೆ, ಆ ಪಾತ. ಹಾಗಾದರೆ ಬೆಂಕಿಯ ಉಂಡೆ ಥರ ಇದ್ದಾನೆ ಪರಮಾತ್ಮ. ಉಲ್ಕ ಇವ, ಆ ಬೆಂಕಿಯ ಉಂಡೆ ಅಂತ ಇದ್ದಾನೆ. ಯಾರಿಗೆ? ಕ್ರುದ್ಧ, ಯಾರು ತಾಮಸ ಜೀವಿಗಳಿದಾರೋ ಅವ್ರಿಗೆ ಬೆಂಕಿ ಉಂಡೆ ಥರ ಭಗವಂತ. ಅದಕ್ಕೆ ಓಂ ಕ್ರುದ್ಧೋಲ್ಕಾಯ ಹೃದಯಾಯ ನಮಃ ಅಂದರೆ ಒಳಗಡೆ ಇರೋ ಕ್ರುದ್ಧರು ಯಾರು? ತಾಮಸರು, ಆ ಕಾಮಕ್ರೋಧಾದಿಗಳು ಅಂತ. ಅವ್ರ ಮೇಲೆ ಸ್ಪರ್ಶ ಮಾಡಿ ಕ್ರುದ್ಧೋಲ್ಕ ಅಂದರೆ ಅವ್ರು ಹೋಗಬೇಕು ಅಂತ ಅರ್ಥ. ಅವೆಲ್ಲ ಕಡಿಮೆ ಆಗಲಿ ಇನ್ನೂ ಅನುಸಂಧಾನದಿಂದ ಮಾಡೋದು. ಆಮೇಲೆ ಇನ್ನು ಮಹೋಲ್ಕ, ಮಹಾ ಅಂತಂದರೆ ಯಾರು? ದೊಡ್ಡವರು ಅಂತ ಅರ್ಥ. ದೊಡ್ಡವರು ಅಂದರೆ ಯಾರು? ಸಾತ್ವಿಕರು ಅಂತ ಅರ್ಥ. ಅವರಿಗೆ ಉಲ್ಕ ಅಂದೇನರ್ಥ? ಬೆಂಕಿ ಉಂಡೆ ಥರ ಇದ್ದಾನೆ ಅಂದೇನರ್ಥ? ಸೂರ್ಯ ಬೆಂಕಿ ಉಂಡೆನೆ, ಆದರೆ ಸುಖ ಕೊಡ್ತಾನೋ ಇಲ್ವೋ? ಕೊಡ್ತಾನೆ. ಹಾಗೆ ದೊಡ್ಡವ್ರಿಗೂ ಉಲ್ಕನಂತೆ ಪರಮಾತ್ಮ ಇದ್ದಾನೆ ಅಂದರೆ ಸುಖ ಕೊಡ್ತಾನೆ. ಪರಮಾತ್ಮ ಬೆಂಕಿ ಉಂಡೆ ಅಂದ್ಕೊಳ್ಳಿ ಅದನ್ನು ಸುಖ ಆಗ್ಬೋದು, ಬೆಳಕು ಬರುತ್ತೆ, ಆರೋಗ್ಯ ನೀಡ್ತಾನೆ ಸೂರ್ಯ. ಆದರೆ ದುಷ್ಟರಿಗೆ ಕಷ್ಟ.
ಈಗ ನಮಗೆ ಯಮಾಲಯಕ್ಕೆ ಹೋಗ್ತಾರೆ ಎಲ್ಲರೂ, ಒಳ್ಳೆಯವರು ಹೋಗ್ತಾರೆ, ಕೆಟ್ಟವರು ಹೋಗ್ತಾರೆ. ಒಳ್ಳೆಯವ್ರಿಗೆ ಒಳ್ಳೆ ಆರಾಮಾಗಿರ್ತಾರೆ, ಯಮಪಟ್ಟಣದ ಏನು ಕಷ್ಟ ಇಲ್ಲ. ಯಾವ ಬಾಗಿಲಿನಲ್ಲಿ ನುಗ್ತಾರೆ ಅನ್ನೋದು ಮುಖ್ಯ ಅಷ್ಟೇ. ದಕ್ಷಿಣ ಬಾಗಿಲಿನಲ್ಲಿ ನುಗ್ಗಿದ್ರೆ ಅವ್ರಿಗೆ ಅದೆಲ್ಲ ಶಿಕ್ಷೆಗಳಷ್ಟೇ. ಮಿಕ್ಕಿದ ಬಾಗಿಲುಗಳು ನುಗ್ಗಿದ್ರೆ ಏನು ತೊಂದರೆ ಇಲ್ಲ. ಅದನ್ನು ಪಶ್ಚಿಮ ಉತ್ತರ ಮಾರ್ಗದಲ್ಲಿ ಯಮಪಟ್ಟಣಕ್ಕೆ ಹೋದರೆ ಭಾರಿ ಮರ್ಯಾದೆ ಇರುತ್ತೆ, ತೊಂದರೆ ಇಲ್ಲ. ಪೂರ್ವ ದಿಕ್ಕಿನಲ್ಲಿ ನಮಗೆ ಯೋಗ್ಯತೆ ಇಲ್ಲ, ಅದೆಲ್ಲ ದೇವತೆಗಳು, ಋಷಿಗಳು, ಮುನಿಗಳು. ಆದರೆ ದಕ್ಷಿಣ ದ್ವಾರಕ್ಕೆ ಹೋಗೋ ರೀತಿಯಲ್ಲಿ ಇರಬಾರ್ದು ನಾವು ಅಂತ ಪುರಾಣಗಳಲ್ಲಿ ಬರುತ್ತೆ. ಆ ಥರ ಅಂತೂ ಮಹಾತ್ಮರಿಗೆ ಉಲ್ಕೆ ಅಂತ ಇದ್ದಾನೆ. ಇನ್ನು ವೀರೋಲ್ಕ, ವೀರ ಅಂದರೆ ಯಾರು? ವೀರರು ಅಂದರೆ ನಿತ್ಯ ಸಂಸಾರಿಗಳಂತೆ. ವೀರರು ಅಂದರೆ ನಿತ್ಯ ಸಂಸಾರಿಗಳು. ನಿತ್ಯ ಸಂಸಾರಿ ಅಂದರೆ ಈ ಕಡೆ ಸ್ವರ್ಗಕ್ಕೆ ಹೋಗ್ತಾನೆ, ವಾಪಸ್ ಸಂಸಾರಕ್ಕೆ ಬರ್ತಾನೆ. ಇವನಿಗೆ ಮೋಕ್ಷನೂ ಆಗಲ್ಲ, ತೀರ ಈ ಕಡೆ ಅಂಧಂತಮಸ್ಸು ಆಗಲ್ಲ. ಅಂದರೆ ರಾಜಸ ಜೀವರು ಅಂತ. ಮಿಶ್ರ ಬುದ್ಧಿ, ಒಳ್ಳೆಯದನ್ನು ಮಾಡ್ತಾರೆ, ಹಾಗೆ ಕೆಟ್ಟದನ್ನು ಮಾಡಬಾರ್ದು ಅಂತಿಲ್ಲ. ಆ ಥರ ಮಿಶ್ರ ಬುದ್ಧಿ ಇರೋ ಜೀವಿಗಳು ಅವ್ರಿಗೂ ಕೂಡ ಉಲ್ಕಾಪಾತದಂತೆ ಇದ್ದಾನೆ ಅಂತ. ಉಲ್ಕೆ ಅಂದರೆ ಬೆಂಕಿ ಉಂಡೆ ಮತ್ತೆ ಬರ್ತಾನೆ ಇರುತ್ತೆ. ಹಾಗೆ ಈ ನಿತ್ಯ ಸಂಸಾರಿಗಳನ್ನ ಮತ್ತೆ ಸಂಸಾರಕ್ಕೆ ಹಾಕ್ತಾನೆ ಇರ್ತಾನೆ ಅಂತ ಉಲ್ಕೆ ರೀತಿಯಲ್ಲಿ. ಅದಕ್ಕೋಸ್ಕರ ವೀರೋಲ್ಕ ಅಂತ ಕರೀತಾರೆ. ಇಲ್ಲಿ ವೀರ ಅನ್ನೋ ಶಬ್ದಕ್ಕೆ ಈ ನಿತ್ಯ ಸಂಸಾರಿಗಳು ಅಂತ ಅರ್ಥ. ಸಂಸಾರದಲ್ಲಿ ಇವರು ಬರುತ್ತೆ. ಎಲ್ಲ ರೂಪಗಳ ಚಿಂತನೆ ಇದ್ದೇ ಇದೆ. ಅಲ್ಲಿ ತುಂಬ ಆವರಣ, ಸಪ್ತಾವರಣ, ಅದೆಲ್ಲ ರೂಪ. ಹೌದು, ಬರುತ್ತೆ. ಇಲ್ಲೂ ಬರುತ್ತೆ ಮತ್ತೆ ಆವರಣ ಪೂಜೆ ಮತ್ತೆ ಮುಂದಕ್ಕೆ. ಇನ್ನು ಸಹಸ್ರೋಲ್ಕ ಅಂತ. ಸಹಸ್ರೋಲ್ಕ ಅಂದ್ರೇನು? ಸಾವಿರಾರು ಉಲ್ಕೆಗಳು ಬಂದರೆ ಹೇಗೆ ಕಾಣುತ್ತೋ ಆ ರೀತಿ ಭಗವಂತ ಕಾಣ್ತಾನೆ. ಆದ್ದರಿಂದ ಸಹಸ್ರೋಲ್ಕ ಅಂತ ಕರೀತಾರೆ. ಹಾಗಾಗಿ ಎಷ್ಟಾಯಿತು? ಕ್ರುದ್ಧೋಲ್ಕ, ವೀರೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರ. ಇದು ದ್ಯುಲ್ಕ ಒಂದು ಬಿಟ್ಟವಲ್ಲ. ದ್ಯು ಅಂದರೆ ಏನರ್ಥ? ದ್ಯು ಅಂದರೆ ಸ್ವರ್ಗಲೋಕ, ದ್ಯುಲೋಕ. ಆ ಸ್ವರ್ಗಲೋಕಕ್ಕೂ ಕೂಡ ಉಲ್ಕೆಯ ರೀತಿಯಲ್ಲಿದ್ದಾನೆ ಅಂತ. ಅಂದರೆ ಸ್ವರ್ಗಲೋಕದಲ್ಲಿ ಇವಾಗ ಸೂರ್ಯ ಇರ್ತಾನೋ ಇಲ್ವೋ, ಆದರೆ ಇವನಂತೂ ಪರಮಾತ್ಮ ಅಂತೂ ಇರ್ತಾನೆ. ಪರಮಾತ್ಮನಿಂದ ಬೆಳಕು ಅಲ್ಲೆಲ್ಲ. ಇಲ್ಲೆಲ್ಲ ಸೂರ್ಯ ಇದ್ದಾನೆ, ಅಲ್ಲಿ ಸೂರ್ಯ ಇರಬಾರ್ದು ಅಂತಿಲ್ಲ. ಆದರೆ ಭಗವಂತನ ಬೆಳಕಿನಿಂದಲೇ ಎಲ್ಲ ಬೆಳಕುಗಳು ಬೆಳಗ್ತಾ ಇರೋದು. ತಮೇವ ಭಾಂತಂ ಅನುಭಾತಿ ಸರ್ವಂ ಅಂತ. ಎಲ್ಲ ಪರಮಾತ್ಮನ ಬೆಳಕೆ ಎಲ್ಲ ಕಡೆ ಇರೋದು. ಆದ್ದರಿಂದಲೇ ಎಲ್ಲ ಜಗತ್ತಿನಲ್ಲಿ ಎಲ್ಲವೂ ಬೆಳಗ್ತಾ ಇದೆ ಅಂತ. ಅದನ್ನು ಇಲ್ಲಿ ದ್ಯುಲ್ಕ ಅಂತ ಹೇಳಿದ್ದಾರೆ. ಅಂದರೆ ಲೋಕಗಳನ್ನು ಬೆಳಗಿಸ್ತಾನೆ, ಆದ್ದರಿಂದ ಅವನಿಗೆ ದ್ಯುಲ್ಕ ಅಂತ ಹೆಸರು. ಅಲ್ಲಿ ಏನಾಗಿದೆ, ದ್ಯುಲ್ಕ ಅಂತ ನಾವು ಹ್ರಸ್ವ ಹೇಳಬಾರ್ದು. ಅಂದರೆ ದ್ಯೂಲ್ಕ ಅನ್ಬೇಕು. ನಾವೆಲ್ಲ ಸಾಮಾನ್ಯ ಅಭ್ಯಾಸ ಆದಾಗ ದ್ಯುಲ್ಕಾಯ ನಮಃ ಅಂದ್ಬಿಡ್ತೀವಿ. ಅದು ದ್ಯೂಲ್ಕಾಯ ನಮಃ ಅಂತ ಹೇಳ್ಬೇಕು. ಯಾಕೆ ಹೇಳ್ಬೇಕಾಗೆ? ದ್ಯು ಅಂದರೆ ಊ ಇದೆ, ಕೊನೆಗೆ ಊ ಇದೆ, ಮುಂದೆ ಉಲ್ಕ ಇದೆ, ಊ ಪ್ಲಸ್ ಊ ಸವರ್ಣ ದೀರ್ಘ ಸಂಧಿ. ಅವಾಗೇನಾಯ್ತು? ದ್ಯೂಲ್ಕ ಅಂತ, ದ್ಯೂಲ್ಕಾಯ ನಮಃ ಅಂತ. ಇಷ್ಟು. ಇದಾದ ಮೇಲೆ ಈ ಪಂಚಾಂಗನ್ಯಾಸಕ್ಕೆ ಯಾವ ಕೈಯನ್ನು ಬಳಸಬೇಕು ಅಂದರೆ, ಕೈ ಅಂತಂದರೆ ಬಲಗೈನಲ್ಲಿ ಹೇಗೆ ಬಳಸಬೇಕು ಅಂತ. ಎಲ್ಲ ಅಂಗಗಳು ಅಂದರೆ ಎಲ್ಲ ಬೆರಳುಗಳನ್ನು ಉಪಯೋಗಿಸ್ಬೇಕಾ ಅಥವಾ ಹೇಗೆ ಅನ್ನೋ ಒಂದು ವಿಷಯ ಇದೆ. ಅದನ್ನು ಇಲ್ಲಿ ಮುಂದಕ್ಕೆ ಶ್ಲೋಕದಲ್ಲಿ ಬರೀತಾರೆ. ಶೌನಕರು ಹೇಳಿದ್ದಾರೆ ಅಂತ ನೋಡಿ. ಶೌನಕ ಅನ್ನೋದು ಬರ್ತಾನೆ ಇದೆ. ಶೌನಕ ಋಷಿಗಳು, ಶೌನಕರು ಅಂತ ನಾವು ಕೇಳೋದೇ ಇಲ್ಲಿ ಪುರಾಣಗಳ ಬಗ್ಗೆ ಬಂದರೆ ಬರುತ್ತೆ. ಶೌನಕ ಆದಿ ಮಹರ್ಷಿಗಳು ಅಂತ ಅಂತೆಲ್ಲ ಮಾಡ್ತಾರೆ. ಆ ಶೌನಕರ ವಾಕ್ಯಗಳು ಒಂದೊಂದೇ ಈ ರೀತಿ ಇದೆ. ಅಂಗುಷ್ಠವರ್ಜಂ ಮೊದಲನೇದು. ಅಂಗುಷ್ಠವರ್ಜಂ ಅಂಗುಲ್ಯ ಚತಸ್ರೋ ಹೃದಯ ಮೂರ್ಧ್ನಿಚ. ಇದನ್ನು ಬಿಡಬೇಕು, ಇದನ್ನು ಸೇರಿಸೋ ಹಾಗಿಲ್ಲ. ಹೀಗೆ ಹೃದಯ, ಹೀಗೆ ಇದನ್ನು ಮುಟ್ಟೋ ಹಾಗಿಲ್ಲ. ಇದನ್ನು ಹೀಗೆ ಜೋಡಿಸಿ ಹಿಂಗೆ ಮುಟ್ಟೋಂಗಿಲ್ಲ. ಅಂದರೆ ಇದನ್ನು ಬಿಡಬೇಕು. ಅಂಗುಷ್ಠ ವರ್ಜ ಅಂದರೆ ಇದನ್ನು ಹೀಗಿರ್ಬೇಕಷ್ಟೇ. ಹೃದಯಾಯ ನಮಃ ಅಂತ ಹೇಳಬೇಕು. ಆಮೇಲೆ ಮೂರ್ಧ್ನಿ, ತಲೆ ಮೇಲೆ ಅಷ್ಟೇ. ಇಷ್ಟು. ಶಿಖೆ ಆಗ್ಬೇಕಾದ್ರೆ ಹಿಂಗೆ ಹಾಕ್ಕೊತಾರೆ, ಮುಷ್ಟಿ. ಶಿಖೆ ಅಂದರೆ ಹಿಂಗೆ. ಅದನ್ನು ಇಲ್ಲೆಲ್ಲ ಪ್ರಮಾಣ ಕೊಟ್ಟಿದ್ದಾರೆ. ಅದನ್ನು ಓದಿದ್ರು ನಿಮಗೆ ಮತ್ತೆ ಅನುಕೂಲ ಆಗುತ್ತೆ. ಅಂಗುಷ್ಠ ವರ್ಜ ಮೊದಲು ಹೃದಯ ಭಾಗ ಮತ್ತು ತಲೆಯ ಭಾಗದಲ್ಲಿ ಹೆಬ್ಬೆರಡನ್ನು ಬಿಡಬೇಕು ಅಂತ ಅರ್ಥ. ಹೆಬ್ಬೆರಡನ್ನು ಇದು ಮಾಡೋಂಗಿಲ್ಲ. ಆಮೇಲೆ ಶಿಖೆ ಬಗ್ಗೆ ಬಂದರೆ 4 ಮುಷ್ಟಿ ಮಾಡಬೇಕು, ಹೆಬ್ಬೆಟ್ಟನ್ನು ಬಿಡಿಸಿ ಅಂತ. ಅದು ಹಿಂಗೆ ಇಟ್ಕೊತಾರೆ ಕೆಲವರು, ಹಿಂಗೆ ಅಥವಾ ಹಿಂಗೆ ಒಳಗಡೆ ಅಷ್ಟೇ. ಆ ಶಿಖಾ ಸ್ಪರ್ಶವನ್ನು ಮಾಡ್ತೀವಿ. ಆಮೇಲೆ ಸರ್ವಾಂಗುಲಯ ಆನಾಭೇಹೆ ಪಾಣ್ಯೋ ಕವಚ ಬಂದರೆ. ಈಗ ಇದೆಲ್ಲ ಹಿಂಗೆ ಮಾಡ್ಕೊತೀವಲ್ಲ, ಹಿಂಗೆ ಇದೆಲ್ಲ ಹಿಂಗೆ ಮಾಡ್ಕೊತೀವಲ್ಲ, ಹಿಂಗೆ ಗಾಯತ್ರಿ ಮಂತ್ರ ಜಪ ಮಾಡಬೇಕಾದ್ರೆ ಅದು ಮುಂಚೆ ಮಾಡ್ತೀವಲ್ಲ, ಅದು ಮಾಡ್ಬೇಕಾದ್ರೆ ಯಾವುದು? ಬೆರಳುಗಳಿಂದ ಬರ್ದೇ ನೋಡಿ. ಎಲ್ಲ ಬೆರಳುಗಳಿಂದ ನಾಭಿಯಿಂದ ಆರಂಭಿಸಿ ಭುಜದವರೆಗೆ. ನಾಭಿಯಿಂದ ಆರಂಭಿಸಿ ಭುಜ ಅಂದರೆ ಹಿಂಗೆ ಒಂದು ಸಲ ಹೀಗೆ ಮಾಡ್ಕೊತಾರೆ. ಒಂದ ಮೇಲಿಂದ ಹೀಗೆ, ಒಂದ ನಾಭಿಯಿಂದ ಹೀಗೆ ಮಾಡ್ಕೊತಾರೆ. ಸಂಪೂರ್ಣ ಕವಚದಂತೆ ಅಂತ. ಕವಚ ಅಂದರೆ ಇಲ್ಲಿ ಹಾಕ್ಕೊಳ್ಳೋದಲ್ಲ, ಕವಚ ಇಲ್ಲಿಂದ ಇಲ್ಲಿವರೆಗೂ, ಅದರಿಂದ ಅಷ್ಟು ಅಂತ. ಆಮೇಲೆ ಅಂಗುಷ್ಠ ತರ್ಜನ್ಯಗ್ರಾಭ್ಯಾಮ್ ಹಸ್ತಯೋರಪಿ ಶಬ್ದಯೇತ್. ಇದೊಂದು ನಮಗೆ ಹಿಂಗೆ ಚೋಟಿಕಾ ಮುದ್ರ ಅಂದರೆ ಹೀಗೋ ಯಾವ ಥರ ಅಂತ. ಇಲ್ಲಿ ಹೇಳೋದು ಏನೋ ಹೆಬ್ಬೆಟ್ಟು
ತೋರ್ಬೆರಳು ಅಂದರೆ ಇದು, ತೋರ್ಬೆರಳು ಅಂದರೆ ಇದಲ್ಲ, ತರ್ಜಿನಿ, ಹಿಂಗೆ ಅನ್ಬೇಕು. ಪ್ರಮಾಣ ಇರೋದು ಅದು, ನಾವು ಶಬ್ದ ಬರುತ್ತೆ ಅಂತ ಇದು ಅನ್ನಲ್ಲ, ಆದರೆ ಅನ್ಬೇಕು ಅದು. ಆಯಿತಾ? ಎರಡೂ ಕೈಗಳಲ್ಲಿ ಶಬ್ದ ಮಾಡುವುದು ಅಸ್ತ್ರ, ಅಸ್ತ್ರಾಯ ಪಟ್, ಇದು ಶಬ್ದ ಎರಡೂ ಕೈಗಳಿಂದ ಮಾಡುವಂಥದ್ದು. ಹಾಗಾದ್ರೆ ನೋಡಿ ಈ ಥರ ಅನ್ಬೇಕು ಅಂತ, ಇಷ್ಟು ಸಾಕು, ಶಬ್ದ ಬಂತು ಅಷ್ಟು ಸಾಕು. ಅದಕ್ಕೆ ಜೋರಾಗಿ ಹಸ್ತಯೋರಪಿ ಶಬ್ದ ಇದೆ, ಅದು ತೊಂದರೆ ಇಲ್ಲ, ಜೋರಾಗಿ ಶಬ್ದ ಮಾಡ್ಬೋದು, ಆಗ ಆ ತೃಪ್ತಿ ಆಗುತ್ತೆ. ಇದು ಆಗಲ್ಲ, ಅದು ಅಭ್ಯಾಸ ಆಗಿಬಿಟ್ಟಿದೆ ಈಗ ನಮಗೆ ಹೀಗಂದು. ಆದರೆ ಪ್ರಮಾಣ ಇರೋದು ಹೀಗೆ, ಅಂಗುಷ್ಠ ತರ್ಜನ್ಯ ಅಗ್ರಾಭ್ಯಾಮ್, ಅದು ಅಗ್ರಭಾಗ ಅಂತೆ. ನಾವು ಏನೋ ಹಿಂಗಂದೋ ಹೆಂಗೆ ಮಾಡೋಂಗಿಲ್ಲ, ಅಗ್ರಭಾಗ ಇಷ್ಟೇ. ಅಗ್ರಭಾಗ ಅಂದರೆ ಇದು ಮುಂದು, ಈ ಮುಂದಿನ ಭಾಗ ಅದು. ಆಯಿತಾ? ಅಂಗುಷ್ಠ ತರ್ಜನ್ಯ ಅಗ್ರಾಭ್ಯಾಮ್ ಹಸ್ತಯೋರಪಿ ಶಬ್ದಜೇತ್ ಅಂತ. ಇಲ್ಲ ಆದಮೇಲೆ ಒಂದೊಂದೇ ಭಗವಂತನ ರೂಪ ಹೇಳ್ತಾರೆ. ಇದು ಮತ್ತೆ ಆಮೇಲೆ ಮಾಡೋಣ, ನಾಳೆ ದಿವಸ ಇಲ್ಲ, ಮತ್ತೆ ನಾಡಿದ್ದು ಮಾಡೋಣ ಅಂತ ಮುಂದಿನ ಭಾಗ. ನಾಡಿದ್ದು ಏನಿಲ್ಲ, ಗುರುವಾರ ಅಂದರೆ ಈ ಟೈಮ್ಗೆ 5:15 ರಶ್ ಇರ್ತಾ. ಹಾಗೆ ಮಾಡೋಣ ಬೇಕಾದ್ರೆ, ನೀವು ಬರೋಂಗಿದ್ರೆ 4:45 ಆದರೆ ನೋಡಿ. 4:45 ಆಗತ್ತಾ? 4:45 ಇಲ್ಲ, ಕಷ್ಟ. ಸರಿ ಆಗ ಫ್ರೈಡೇ ಮಾಡೋಣ ಹಾಗಾದರೆ. 5:15 ಮಾಮೂಲಿ ಇದೇ ಟೈಮ್, 5:15. 20 ನಾಳೆ ಇಲ್ಲ, ಇವತ್ತೆಷ್ಟು 20 ಅಲ್ವಾ ಇವತ್ತು? ಹಾಂ 21, 22 ಅಲ್ವಾ ಹೇಳ್ತಾರೆ. 22, 23 ಆಗುತ್ತೆ, ಏನು ತೊಂದರೆ ಇಲ್ಲ. 24ರಿಂದ ಸ್ವಲ್ಪ ಕಷ್ಟ. 22, 23 ಹಾಂ 23 ಮತ್ತೇನು ಬರುತ್ತೆ ನಮಗೆ? ತ್ರಯೋದಶಿ ನಾಳೆ ಅಲ್ವಾ? ತ್ರಯೋದಶಿ ಚತುರ್ದಶಿ ಆಗುತ್ತೆ. ಆಗತ್ತೆ ಹಾಂ, ಹುಣ್ಣಿಮೆ ಇಲ್ಲ. ಈಗ ಒಂದೇ ದಿವಸ. ಹ್ಞೂ